ಹಲೋ ಫ್ರೆಂಡ್ಸ್, ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಮೊದಲಿಗೆ ಸೂರ್ಯ ಗಾಡಿನ ನಾನು ಫೈನ್ ಎಲ್ಲ ಕಟ್ಟಿ ಬಿಡಿಸ್ಕೊಂಡ್ಬರ್ತೀನಿ ಅಂತ ಹೇಳಿ ಸಮಾಧಾನ ಮಾಡ್ತಾನೆ, ಹಾಗೆ ತಗೊಂಡು ಬರ್ತಾನೆ. ಅದಾದಮೇಲೆ ಮನೆಗೆ ಬಂದು, ಅಪ್ಪ ಹೇಗಪ್ಪ ಇದೆಲ್ಲ ಸಾಧ್ಯ, ಯಾವತ್ತೂ ಇಲ್ಲದೆ ಇರೋದು ಇವತ್ತು ಆಗೋದಕ್ಕೆ ಹೇಗೆ ಸಾಧ್ಯ? ನೋಡು ಸೂರ್ಯ, ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಕಂಪ್ಲೇಂಟ್ ಕೊಟ್ಟಿರ್ತಾರ, ಯಾರಪ್ಪ ಕಂಪ್ಲೇಂಟ್ ಕೊಡ್ತಾರೆ? ಅದರಿಂದ ಯಾರಿಗೆ ತೊಂದರೆ ಆಗಿದೆ, ಇನ್ನು ಎಲ್ಲರಿಗೂ ಉಪಯೋಗ ತಾನೇ ಆಗಿದ್ದು ಅಂತ ಹೇಳಿದಾಗ, ಅಲ್ಲ ಸೂರ್ಯ, ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ, ಒಂದು ಗಾಡಿ ಓಪನ್ ಮಾಡಿದಾಗ ಅದಕ್ಕೆ ಲೈಸೆನ್ಸ್ ತಗೋಬೇಕು ಅಂತ ಹೇಳಿ ನಿಮಗೆ ಗೊತ್ತಾಗ್ಲಿಲ್ವಾ ಅಂತ ಹೇಳಿ ಕೇಳ್ತಾನೆ. ಅಲ್ಲ ಪೌಡ್ರಮ್ಮ, ಲೈಸೆನ್ಸ್ ತಗೋಬೇಕು ಅಂತ ನೀನು ಮಾತಾಡ್ತಾ ಇದೀಯಾ, ಆದರೆ ಆ ಗಾಡಿ ಇಲ್ಲಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿರೋನು ಯಾವನು ಅಂತ ಹೇಳಿ ಗೊತ್ತಾಗಬೇಕಲ್ವಾ? ಗೊತ್ತಾಗೇ ಆಗುತ್ತೆ. ಗೊತ್ತಾಗಿರೋ ದಿನ ಅವ್ರು ಒಬ್ಬೊಬ್ರಿಗೂ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ ಅಂತ ಹೇಳಿ ಬೈದ್ಬಿಡ್ತಾನೆ. ಆಗ, ಅತ್ತೆ ಏನತ್ತೆ ಇದು, ನಾವೇನಾದರೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ ಗೊತ್ತಾಯಿತು ಅಂತ ಅಂದರೆ ನಮ್ಮ ಕತೆ ಮುಗಿಸೇ ಬಿಡ್ತಾರೆ ಅನ್ಸುತ್ತೆ ಇವರು ಅಂತ ಹೇಳಿದಾಗ, ಅಯ್ಯೋ ಗುಂಗ್ರಿ ಸುಮ್ಮನೆ ನೀನೇ ಹೋಗಿ ಹಾಕ್ಕೊಡ್ಬೇಡ ಅವನಿಗೆ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಅತ್ತೆ ಅಂತ ಹೇಳಿ ಸುಮ್ಮನೆ ಕೂತ್ಕೋತಾಳೆ. ಮೀನಾ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಅದನ್ನ ನೋಡಿ ಸೂರ್ಯಂಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಲೈಸೆನ್ಸು ಏನರೋ ಇದೆಲ್ಲ, ಪಾಪ ಮೀನಾ ಹೇಗಾದರೂ ಮಾಡಿ ನಮ್ಮ ಜೀವನ ಸ್ವಲ್ಪ ಸರಿ ಮಾಡಬೇಕು ಅಂತ ಹೇಳಿ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ಲು. ಆದರೆ ಈಗ ನೋಡು ಎಂಥ ಪರಿಸ್ಥಿತಿ ಬಂತು ಅಂತ ಹೇಳ್ತಾನೆ. ಆಗ, ನಾವು ಯಾಕೋ ಒಂದು ಐಡಿಯಾ ಮಾಡಬಾರ್ದು, ಮೀನಾ ಆನ್ಲೈನಲ್ಲಿ ಹೂವಿನ ಅಂಗಡಿ ಮಾಡ್ತಾರೆ, ಯಾಕೆ ಮಾಡಬಾರ್ದು, ಹೂ ವ್ಯಾಪಾರ ಮಾಡ್ಬೋದಲ್ವಾ ಅಂತ ಹೇಳಿದಾಗ, ಹೌದು ಕಣೋ, ಒಳ್ಳೆ ಐಡಿಯಾ ಅಂತ ಹೇಳ್ತಾರೆ. ಅದು ಸರಿ, ಇವಾಗ ಅದಕ್ಕೆ ಒಂದು ಗಾಡಿ ಬೇಕಲ್ಲ ಅಂತ ಹೇಳ್ತಾರೆ. ಗಾಡಿ ಬೇಕು ಅಂತಂದರೆ ಹೇಗಾದರೂ ಮಾಡಿ ಒಂದು ಗಾಡಿ ಸೆಕೆಂಡ್ ಹ್ಯಾಂಡ್ ಕೊಡಿಸ್ಬಿಡ್ತೀನಿ ಕಣೋ. ಯಾಕೋ ಬೇರೆಯವ್ರ ಹತ್ರ ಹೋಗಿ ಸೆಕೆಂಡ್ ಹ್ಯಾಂಡ್ ಗಾಡಿ ಕೈ ಹೊಡ್ತೀಯಾ, ನಾವೇ ನಿಂಗೆ ದುಡ್ಡು ಕೊಡಬೇಕಲ್ವಾ, ನಾವೇ ದುಡ್ಡು ಕೊಡ್ತೀವಿ. ಸಿಸ್ಟರ್ಗೆ ನೀನೇ ಒಂದು ಒಳ್ಳೆ ಗಾಡಿ ಕೊಡಿಸ್ಬಿಡು, ಹೇಗೋ ಅವ್ರು ವ್ಯಾಪಾರ ಮಾಡ್ಕೊಂಡಂಗೂ ಆಗುತ್ತೆ, ಅವ್ರ ಕನಸು ಈಡೇರ್ದಂಗೂ ಆಗುತ್ತೆ. ಅವ್ರಿಗೆ ಹೂ ವ್ಯಾಪಾರ ಮಾಡೋದು ಅಂದರೆ ಎಷ್ಟು ಖುಷಿ ಅಂತ ನನಗೆ ಗೊತ್ತು ಕಣೋ ಅಂತ ಹೇಳಿ ಹೇಳ್ತಾನೆ. ಸರಿ ಮಗ, ಆಯಿತು, ಇವಾಗಲೇ ಆ ಕೆಲಸ ಮಾಡ್ತೀನಿ. ನಿಮ್ಮ ಹತ್ರ ಯಾರ್ಯಾರ ಹತ್ರ ಎಷ್ಟೆಷ್ಟು ದುಡ್ಡಿದೆ ಕೊಡ್ರೋ ಇಲ್ಲಿ ಅಂತ ಹೇಳಿ ಎಲ್ಲರ ಹತ್ರನೂ ದುಡ್ಡು ಇಸ್ಕೊತಾನೆ. ಹಾಗೆ ಆರಾಮಾಗಿ ಹೋಗಿ ಗಾಡಿ ತಗೋಬೇಕು ಅಂತ ಹೇಳಿ ಖುಷಿಯಿಂದ ಅಲ್ಲಿಂದ ಹೊರಟ್ಬಿಡ್ತಾನೆ. ಇದಿಷ್ಟು ಮಂಗಳವಾರದ ಒಂದು ಪುಟ್ಟ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್.